ಬಿಜೆಪಿ ಕಾರ್ಯಕರ್ತರಿಗೆ ಭಾರತ್ ಮಾತಾಕ್ಕೆ ರಾಜಾಹುಲಿ ಯಡಿಯೂರಪ್ಪರಿಗೆ ಭಾರತ್ ಮಾತಾಕ್ಕೆ ಪಶ್ಚಿಮ ಬಂಗಾಳ ಚುನಾವಣೆ ಗೆದ್ದ ಮೋದಿಜಿಗೆ ಪಶ್ಚಿಮ ಬಂಗಾಳ ಚುನಾವಣೆ ಗೆದ್ದ ಮೋದಿಜಿಗೆ ದೀದಿಗೆ ಮೋದಿ ತಿಳಿಸಿದ ಅಮಿತ್ ಶಾಜಿಗೆ ಭಾರತ್ ಮಾತಾಕ್ಕೆ ಭಾರತ್ ಮಾತಾ ಕಿ ಜೈ. ಸರ್ ಈ ಕಡೆ ಹಿಂದಕ್ಕೆ ಬಿಜೆಪಿ ಉತ್ಕನ್ನಡ ಬಿಜೆಪಿ ಮಲ್ಕನ್ನಡ ಬಿಜೆಪಿ ದುಷ್ಟನ ಶಕ್ತಿ ನೋಡ ಬಿಜೆಪಿ ಎಲ್ಲಿ ನೋಡ ಬಿಜೆಪಿ ಯುಪಿ ನೋಡ ಬಿಜೆಪಿ ಗುಜರಾತ್ ನೋಡ ಬಿಜೆಪಿ ಪಶ್ಚಿಮ ಬಂಗಾಳ ನೋಡ ಬಿಜೆಪಿ ರಾಜಸ್ಥಾನ ನೋಡ ಬಿಜೆಪಿ ಎಲ್ಲಿ ನೋಡ ಬಿಜೆಪಿ ಒರಿಸ್ಸಾ ನೋಡ ಬಿಜೆಪಿ ಬಿಹಾರ ನೋಡ ಬಿಜೆಪಿ ಎಲ್ಲಿ ನೋಡ ಬಿಜೆಪಿ ಎಲ್ಲಿ ನೋಡ ಬಿಜೆಪಿ ಮುಂದೆ ಕರ್ನಾಟಕದಲ್ಲಿ ನೋಡ ಬಿಜೆಪಿ ಮುಂದೆ ಕರ್ನಾಟಕದಲ್ಲಿ ನೋಡ ಬಿಜೆಪಿ ಶಿರಾದಲ್ಲಿ ನೋಡ ಬಿಜೆಪಿ ಶಿರಾದಲ್ಲಿ ನೋಡ ಬಿಜೆಪಿ ಶಿರಾದಲ್ಲಿ ನೋಡ ಬಿಜೆಪಿ ಭಾರತೀಯ ಜನತಾ ಪಾರ್ಟಿ की चिदानंद गौड़ जी की भारतीय जनता पार्टी की भारतीय जनता पार्टी की भारत माता की जय. ಬಂಧುಗಳೇ, ಇವತ್ತು ನಿನ್ನೆ ನಡೆದಂತ ಚುನಾವಣೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಭಾರತೀಯ ಜನತಾ ಪಕ್ಷ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ, ಸನ್ಮಾನ್ಯ ಅಮಿತ್ ಶಾಜಿಯವರ ನೇತೃತ್ವದಲ್ಲಿ, ಸನ್ಮಾನ್ಯ ನಿತಿನ್ ನಬಿ ಅವರ ನೇತೃತ್ವದಲ್ಲಿ ಜೈಬೇರಿಯನ್ನು ಬಾರಿಸಿದೆ. ಒಂದು ಇತಿಹಾಸ ಸೃಷ್ಟಿಯಾಗಿದೆ. ಅದು ಪಶ್ಚಿಮ ಬಂಗಾಳ ಅಷ್ಟೇ ಅಲ್ಲದೆ ಅಸ್ಸಾಂ ಇರ್ಬೋದು, ಪುದುಚೇರಿ ಇರ್ಬೋದು, ಹಾಗೆ ಕೇರಳದಲ್ಲೂ ಕೂಡ, ಅಂದರೆ ತಮಿಳುನಾಡಲ್ಲೂ ಕೂಡ, ಕೇರಳದಲ್ಲೂ ಕೂಡ ಬಿಜೆಪಿ ತನ್ನ ಖಾತೆಯನ್ನು ತೆರೆದಿದೆ. ಅದರ ಮುಖಾಂತರ ದೇಶದಲ್ಲಿ ಈಗಾಗಲೇ ಸ್ವಂತ ಬಲದಿಂದ 19 ರಾಜ್ಯಗಳಲ್ಲಿ ರಾಜ್ಯಭಾರವನ್ನು ಮಾಡ್ತಾ ಇದೆ. ಬಿಜೆಪಿ ಸರ್ಕಾರ ಇದೆ 2020ಕ್ಕೆ. ಇನ್ನು 3 ಸ್ಟೇಟಲ್ಲಿ ಅಲಯನ್ಸ್ ಜೊತೆ ಬಿಜೆಪಿ ಸರ್ಕಾರ ಇದೆ. ಇನ್ನು ಕೇವಲ ನಮ್ಮ ಏನು ಸೌತ್ ಇಂಡಿಯಾ ಇದೆ, ಅದರಲ್ಲಿ ಈಗಾಗಲೇ ಕರ್ನಾಟಕದಲ್ಲಿ 4 ಬಾರಿ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಬಿಜೆಪಿ ಪಕ್ಷದಿಂದ ಆಡಳಿತವನ್ನು ಕೊಟ್ಟಿದ್ದಾರೆ. ಹಾಗೆ ತೆಲಂಗಾಣದಲ್ಲಿ ಮತ್ತು ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ಅವರ ಜೊತೆ ಈಗಾಗಲೇ ಅಲಯನ್ಸು ಹೊಂದಾಣಿಕೆಯಾಗಿ ಸರ್ಕಾರಗಳ ರಚನೆ ಆಗುವಂಥದ್ದಾಗಿದೆ. ಖಂಡಿತವಾಗಲೂ ಕೂಡ ಮುಂದಿನ ದಿನದಲ್ಲಿ ಭಾರತೀಯ ಜನತಾ ಪಕ್ಷ ಇಡೀ ದೇಶದಲ್ಲಿ ಸಂಪೂರ್ಣವಾಗಿ ಮೋದಿಜಿಯವರ, ಅಮಿತ್ ಶಾಜಿಯವರ, ಲಾಲ್ ಕೃಷ್ಣ ಅಡ್ವಾಣಿಜಿಯವರ, ವಾಜಪೇಯಿಜಿಯವರ ಕನಸೇನಿತ್ತು ಅದರ ಪ್ರಕಾರ ಸಂಪೂರ್ಣವಾಗಿ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಆಡಳಿತಕ್ಕೆ ಬರುತ್ತೆ. ಇವತ್ತು ನಮಗೆಲ್ಲ ಭಾಳ ಸಂತೋಷದ ವಿಚಾರ ಏನಂದರೆ, ಯಾವ ಪಶ್ಚಿಮ ಬಂಗಾಳ ಈ ದೇಶಕ್ಕೆ ಜನಗಣಮನವನ್ನು, ರಾಷ್ಟ್ರಗೀತೆಯನ್ನು ಕೊಟ್ಟಂಥ ನಮ್ಮ ರವೀಂದ್ರನಾಥ ಟ್ಯಾಗೂರರು ಏನಿದ್ರು ಅಂಥವ್ರಿಗೆ ಜನ್ಮ ಕೊಟ್ಟಂಥ ವೆಸ್ಟ್ ಬಂಗಾಳ, ಯಾವ ಒಂದು ರಾಜ್ಯದಿಂದ ನಮ್ಮ ಒಂದೇ ಮಾತರಂ ಗೀತೆ ರಚನೆ ಆಗಿತ್ತು ಬಂಕಿಮ್ ಚಂದ್ರ ಚಟರ್ಜಿ ಅವರು, ಅಂಥ ಒಂದು ವೆಸ್ಟ್ ಬೆಂಗಾಳ, ಬುದ್ಧಿವಂತರ ನಾಡೇ ಆಗಿರ್ತಕ್ಕಂಥ ವೆಸ್ಟ್ ಬೆಂಗಾಳದಲ್ಲಿ ಇತ್ತೀಚೆಗೆ ಕಳೆದ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು, ಹಾಗೆ ನಮ್ಮ ಇತ್ತೀಚಿನ ವರ್ಷಗಳಲ್ಲಿ ಕಳೆದ 15 ವರ್ಷಗಳಿಂದ ದೀದಿ ಅಂತಲೇ ಕರಿತೀವಿ ನಾವು, ನಮ್ಮ ಮಮತಾ ಬ್ಯಾನರ್ಜಿಯವರು ಆ ದೀದಿಯ ಆಡಳಿತಕ್ಕೆ ಒಳಗಾಗಿ ಸಂಪೂರ್ಣವಾಗಿ ಭ್ರಷ್ಟಾಚಾರ, ಸಂಪೂರ್ಣವಾಗಿ ಅರಾಜಕತೆ, ಸಂಪೂರ್ಣವಾಗಿ ರೌಡಿಯಿಸಮ್, ಅಲ್ಲಿ ಮೆಡಿಕಲ್ ವಿದ್ಯಾರ್ಥಿನಿ, ಒಬ್ಬ PG ಮಾಡುವಂಥ ಒಬ್ಬ ವಿದ್ಯಾರ್ಥಿನಿ ಮೇಲೆ ಒಂದು ಅತ್ಯಾಚಾರ ಆಗಿ ಅದನ್ನು ಕೊನೆಗೂ ಕೂಡ ಅದನ್ನು ತಪ್ಪಿತಸ್ಥರನ್ನ ಬಂಧಿಸೋದಕ್ಕೆ ಅವಕಾಶ ಕೊಡದೆ ಇವತ್ತು ಒಂದು ಶುಭ ಸುದ್ದಿ ಏನಂದರೆ, ಯಾವ ತಾಯಿ, ಯಾವ ಕುಟುಂಬ ನೇವುಗೊಳಗಾಗಿತ್ತೋ, ಯಾವ ಹೆಣ್ಣುಮಗಳು ಇವತ್ತು ಆ ಒಂದು ದುಷ್ಕೃತ್ಯಕ್ಕೆ ಬಲಿಯಾದರೂ ಅವರ ತಾಯಿ ಚುನಾವಣೆಗೆ ನಿಂತು ಬಿಜೆಪಿ ಪಕ್ಷದಿಂದ ಗೆದ್ದು ಇವತ್ತು ಆ ಮಗಳ ಸಾವಿಗೆ ಒಂದು ನ್ಯಾಯ ಕೊಟ್ಟು ಈ ಮುಂದೆ ಬರ್ತಕ್ಕಂಥ ದಿನದಲ್ಲಿ ಯಾರ್ಯಾರು ಪಾಪಿಗಳು ಅದರಲ್ಲಿ ಭಾಗಿಯಾಗಿದ್ರು ಅವ್ರಿಗೆಲ್ಲ ಪನಿಷ್ಮೆಂಟ್ ಆಗೋ ರೀತಿ ಕೆಲಸಗಳಾಗುತ್ತೆ. ಇದು ಬಿಜೆಪಿ ಪಕ್ಷ ಬಡವರ ಪಕ್ಷ, ದೀನ ದಲಿತರ ಪಕ್ಷ, ವಿದ್ಯಾವಂತರ ಪಕ್ಷ, ಯುವಕರ ಪಕ್ಷ, ಇದು ಅಭಿವೃದ್ಧಿ ಪರವಾದಂಥ ಪಕ್ಷ. ಯಾವುದೇ ಕಾರಣಕ್ಕೂ ಕೂಡ ಮಹಿಳೆಯರ ಪಕ್ಷ. ಮಹಿಳಾ ಸಬಲೀಕರಣಕ್ಕಾಗಿ 33% ರಿಸರ್ವೇಷನ್ನ ತಂದಂಥ ಪಕ್ಷ, ತರಬೇಕು ಅಂತ ಹೊರಟಿರುವಂಥ ಶತಾಯಗತಾಯ
ಮುಂದಿನ ಅಧಿವೇಶನಗಳಲ್ಲಿ ಮತ್ತೆ ಅದನ್ನು ಮರುಮಂಡಿಸಿ ಈ ಕಾಂಗ್ರೆಸ್ನವರ ಬೂಟಾಟಿಕೆಗೆ ಒಂದು ಅಂತ್ಯವನ್ನು ಆಡಿ ಮತ್ತೆ ಮೀಸಲಾತಿಯನ್ನು ದೇಶದ ಹೆಣ್ಣು ಮಕ್ಕಳಿಗೆ ಕೊಟ್ಟು ಹೆಣ್ಣು ಮಕ್ಕಳನ್ನು ಒಂದು ಮುಖ್ಯವಾಹಿನಿಗೆ ತರುವಂಥ ಕೆಲಸವನ್ನು ನಮ್ಮ BJP ಸರ್ಕಾರ ಮಾಡೇ ತೀರುತ್ತೆ. ಆ ಶಪಥವನ್ನು ಅಮಿತ್ ಶಾ ಜಿಯವರು ಒತ್ತಿದ್ದಾರೆ, ಆ ಶಪಥವನ್ನು ಮೋದಿಜಿಯವರು ಒತ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ನಮಗೆಲ್ಲ ಬಹಳ ವಿಶೇಷವಾಗಿ ಯಾವ ದೀದಿ ಆಡಳಿತವನ್ನು ಮುಟ್ಟೋಕ್ಕೂ ಆಗಲ್ಲ ಅಂತ ಹೇಳ್ತಿದ್ರು. ಪಶ್ಚಿಮ ಬಂಗಾಳದಲ್ಲಿ ನಿಮಗೆಲ್ಲ ಗೊತ್ತಿದೆ, 3 ಬಾರಿ ಚುನಾವಣೆಯಲ್ಲಿ ಮೋದಿಜಿಯವರು ಬಂದ ಮೇಲೆ ಕೂಡ 0 ಸೀಟನ್ನು ಗೆದ್ದಂಥದ್ದು. 3 ಸೀಟ್ ಆದ ನಂತರ 3 ಇದ್ದು 70 ಸೀಟ್ ಆಯಿತು ಹಿಂದಿನ ಚುನಾವಣೆಯಲ್ಲಿ. ಈಗ ಇವತ್ತು 207ಕ್ಕೂ ಹೆಚ್ಚು ಸೀಟುಗಳನ್ನು ಗೆಲ್ಲೋದ್ರ ಮುಖಾಂತರ ಒಂದು ಸ್ಪಷ್ಟವಾದ ಮ್ಯಾಂಡೇಟನ್ನು ತಗೊಂಡು, ಒಂದು ಸ್ಪಷ್ಟವಾದ ಜನಾದೇಶವನ್ನು ತಗೊಂಡು ಮೋದಿ ಸರ್ಕಾರ ಇವತ್ತು BJP ಸರ್ಕಾರ ಪಶ್ಚಿಮ ಬಂಗಾಳದಲ್ಲಿ ಆಡಳಿತಕ್ಕೆ ಬರ್ತಾ ಇದೆ. ಪುದುಚೇರಿಯಲ್ಲಿ, ಅಸ್ಸಾಮಲ್ಲಿ ನೋಡಿ ಇವತ್ತು SIR ಮಾಡಿದ್ದು, ದೀದಿ ಬಾಯ್ ಬಡ್ಕೊಂಡ್ರು SIR ಮಾಡಬೇಡಿ. ಬಾಂಗ್ಲಾದೇಶದವರು ಬನ್ನಿ ಮುಂದೆ ಬಾಂಗ್ಲಾದೇಶದವರು ಏನು ಒಂದು ಅಕ್ರಮ ವಲಸೆಗಾರರಿದ್ರು, ಸುಮಾರು 19 ಲಕ್ಷಕ್ಕೂ ಹೆಚ್ಚು ಮತದಾರರು ಅಕ್ರಮ ವಲಸೆಗಾರರು, ದೇಶದ್ರೋಹಿಗಳು, ಅಕ್ರಮವಾಗಿ ನುಸುಳುಕೋರರು ನಮ್ಮ ದೇಶದಲ್ಲಿ ಬಂದು ಯಾವ ದೀದಿ ಆಶ್ರಯವನ್ನ ಪಡೆದು, ಯಾವ ದೀದಿ ಪ್ರತಿ ಚುನಾವಣೆಯಲ್ಲಿ ಅವರಿಂದ ಅಕ್ರಮವಾದ ಮತಗಳನ್ನು ಪಡೆದು ಚುನಾಯಿತರಾಗ್ತಿದ್ರು, ಅಂತ ದೀದಿಗೆ ಇವತ್ತು ಸರಿಯಾದ ಪಾಠ ಆಗಿದೆ. ದಾಖಲೆಯ ಮತದಾನ ಆಗಿದೆ. 92% ಮತದಾನ. ಭಾರತದ ಚುನಾವಣಾ ಇತಿಹಾಸದಲ್ಲಿ ಯಾವತ್ತೂ ಕೂಡ 92% ಮತದಾನ ಆಗಿರಲಿಲ್ಲ. 92% ಮತದಾನ ಆಗಿ ಇವತ್ತು ಭಾರತೀಯ ಜನತಾ ಪಕ್ಷ ಒಂದು ಸ್ಪಷ್ಟವಾದ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿದೆ, ಆಡಳಿತಕ್ಕೆ ಬಂದಿದೆ. ಪಶ್ಚಿಮ ಬಂಗಾಳದ ಚಿತ್ರಣ ಬದಲಾಗುತ್ತೆ. ಈಗಾಗಲೇ 80,000 ಜನ ಏನು ರಿಸರ್ವ್ ಪೊಲೀಸ್ ಇದೆ, ಅರೆ ಸೈನಿಕ ದಳ ಇದೆ. ಇವತ್ತು ಪಶ್ಚಿಮ ಬಂಗಾಳದಾದ್ಯಂತ ಆ ಜನರಿಗೆ ಭರವಸೆ, ದೀದಿ ನಡೆಸಿದಂಥ ದೌರ್ಜನ್ಯ ಏನಿತ್ತು ಅದನ್ನ ಒಂದು ಭರವಸೆ ಕೊಡಬೇಕು ಅಂತೇಳಿ ಇವತ್ತು ಶಾಂತಿ ಕಾಪಾಡಬೇಕು ಅಂತೇಳಿ ಅಲ್ಲಿ ಡೆಪ್ಯೂಟ್ ಮಾಡಿದ್ದಾರೆ ಅರೆ ಸೈನಿಕ ಪಡೆನ. ಅದರ ಮುಖಾಂತರ ಸಂಪೂರ್ಣವಾಗಿ ಇಲ್ಲಿವರೆಗೆ ನಡೆದಂಥ ದುರಾಡಳಿತವನ್ನ ತೊಡೆದುಹಾಕಿ ಸಂಪೂರ್ಣವಾಗಿ ಒಂದು ನ್ಯಾಯಪರವಾದಂಥ ಆಡಳಿತವನ್ನ, ಸಮಾಜ ನಿರ್ಮಾಣ ಮಾಡುವಂಥ ಒಂದು ಆಡಳಿತವನ್ನ, ಏನದು ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ್ ಇದೇನಿದೆ ಈ ಕಾರ್ಯಕ್ರಮದ ಅಡಿನಲ್ಲಿ ಮೋದಿಜಿಯವರು ಆಡಳಿತವನ್ನ ಕೊಡ್ತಾರೆ. ನಮ್ಮ ಪಶ್ಚಿಮ ಬಂಗಾಳದಲ್ಲಿ ದೇಶದ ಜನಕ್ಕೆ ಯಾವ ಜ್ಯೋತಿ ಬಸು ಅವರು 50 ವರ್ಷಗಳ ಕಾಲ ಕಮ್ಯುನಿಸ್ಟ್ ಪಕ್ಷದ ಆಡಳಿತದಲ್ಲಿ ವೆಸ್ಟ್ ಬೆಂಗಾಲ್ ಇತ್ತು. ಅದಾದ ನಂತರ 15 ವರ್ಷ ಈ ತಾಯಿ ಆಡಳಿತದಲ್ಲಿ ಅಲ್ಲಿ ಜನ ನೊಂದು ಹೋಗಿದ್ರು, ನಲುಗಿ ಹೋಗಿದ್ರು. ಪಶ್ಚಿಮ ಬಂಗಾಳಕ್ಕೆ ಎಂಟ್ರಿ ಆಗೋದು ನಾನು ಕೂಡ ಒಂದ್ಸಾರಿ ಟೂರ್ ಹೋಗಿದ್ದೆ. ಆ ಟೂರ್ ಹೋಗ್ಬೇಕಾದ್ರೆ ವೆಸ್ಟ್ ಬೆಂಗಾಲ್ಗೆ ಹೋಗೋದು ಅಂದ್ರೇನೆ ಯಾವಗಳಿಗೆ ಏನ್ ಬೇಕಾದ್ರೂ ಆಗುತ್ತೆ. ಟೂರಿಸ್ಟ್ಗೆ ಸೇಫ್ಟಿ ಇರಲಿಲ್ಲ. ಇಂಥ ಎಲ್ಲವನ್ನ ತೊಡೆದಾಕಿ ಒಂದು ಸುರಕ್ಷಿತವಾದ ಒಂದು ಆಡಳಿತವನ್ನು ಕೊಡುವಂಥ ಕೆಲಸವನ್ನ BJP ಸರ್ಕಾರ ಮಾಡುತ್ತೆ ಅನ್ನೋ ಮಾತನ್ನು ಹೇಳಿ ಇವತ್ತು ಶಿರಾದಲ್ಲಿ ನಾವು BJP ಒಂದು ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಶಿರಾ ನಗರದಲ್ಲಿ ಎಲ್ಲ ಸ್ನೇಹಿತರು ಸೇರಿ ತುರ್ತಾಗಿ ಆಯೋಜನೆ ಮಾಡಿ ಇವತ್ತು ಒಂದು ಸಾಂಕೇತಿಕವಾದ ಒಂದು ಸಂಭ್ರಮಾಚರಣೆ ನಡೆದಿದೆ ಅನ್ನೋ ಮಾತನ್ನ ಈ ಮೂಲಕ ತಮ್ಗೆಲ್ಲ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಬಿಜೆಪಿ ಮುಚ್ಚಿನ ಕೇಳು, ಹುಡುಗಿಯರ್ನ ಕೇಳು, ಹುಡುಗರ್ನ ಕೇಳು, ಬಿಜೆಪಿ ಶಿರಾದಲ್ಲಿ ಕೇಳು, ಬಿಜೆಪಿ ಹಿರಿಯರಲ್ಲಿ ಕೇಳು, ಬಿಜೆಪಿ ಪಟಿಯರ್ ಕೇಳು, ಬಿಜೆಪಿ ಮಕ್ಕಿರಿಯಲ್ಲಿ ಕೇಳು, ಬಿಜೆಪಿ ತುಮಕೂರಲ್ಲಿ ಕೇಳು, ಬಿಜೆಪಿ ಬೆಂಗಳೂರು ಕೇಳು, ಬಿಜೆಪಿ ಡೆಲ್ಲಿ ಕೇಳು, ಬಿಜೆಪಿ ಎಲ್ಲಿ ಕೇಳು, ಬಿಜೆಪಿ. ತುಂಬಾ ದಪ್ಪ ಇದ್ದೀರಾ, ಸಣ್ಣ ಆಗ್ಬೇಕಾ, ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಆರಾಮಾಗಿ ಸಣ್ಣ ಆಗಬೇಕು ಅಂದರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಕೆಳಗಡೆ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ ಹೋಮ್ ಡೆಲಿವರಿ ಪಡೀರಿ. ನಾನೊಂದು ಮಾತು ಹೇಳ್ತೀನಿ ಕೇಳಿ, ದೇಹದಲ್ಲಿ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂತ ಸುಮ್ಮನೆ ಯಾಕ್ರಿ ಟೆನ್ಷನ್ ಮಾಡ್ಕೋತೀರಾ? ಈಗಲೇ ಮನಸ್ಸಿಂದ ಅದನ್ನು ತೆಗೆದು ಬಿಸಾಕಿ 3 ತಿಂಗಳ ಕಾಲ ನಿರಂತರವಾಗಿ ಜೀನಿ ಶುಗರ್ ಆಮ್ಲನ ಉಪಯೋಗಿಸಿ ನೆಮ್ಮದಿಯಾಗಿ ಇರ್ತೀರಾ. ಡಿಸ್ಪ್ಲೇ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ. ಜೀನಿ ಇದ್ದಲ್ಲಿ ಜೀವನ ನಿರಾಳ. ಜೀನಿ ಪರಿಶುದ್ಧ ನೀರು, ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ. ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ.
ಈ ಕೂಡಲೇ ಸಂಪರ್ಕಿಸಿ 7624931166.